ಎಲ್ಲರಿಗೂ ನಮಸ್ಕಾರಗಳು. ಈ ಹಿಂದೆ ಅಗ್ನಿವರ್ಣ ಅನ್ನುವಂತಹ ಒಂದು ನಾಟಕವನ್ನು ನಾನು ಓದುವಂತಹ ಒಂದು ಪ್ರಯತ್ನ ನಡೆದಿತ್ತು. ಸರಿಸುಮಾರು 2-3 ತಿಂಗಳ ಹಿಂದೆ, ಅಂದರೆ ಜನವರಿ 27ನೇ ತಾರೀಕು ಕಳೆದ ಬಾರಿ ಮಾಡಿದಂತಹ ನಾಟಕದ ಒಂದು ಓದುವಂತಹ ಅದರ ಮುಂದುವರಿದ ಭಾಗ, ಅಂದರೆ ಅಗ್ನಿವರ್ಣ ನಾಟಕದ ದೃಶ್ಯ 3 ಇಂದು ನಾನು ಓದುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಂದಿನಂತೆ ಈ ಅಗ್ನಿವರ್ಣ ಒಂದು ನಾಟಕವನ್ನು ಓದುವ ಮುನ್ನ ಈ ಅಗ್ನಿವರ್ಣ ನಾಟಕದ ಮೂಲ ರಚನಾಕಾರರು H.S. ವೆಂಕಟೇಶ ಮೂರ್ತಿ ಅವರು, ಹಾಗೂ ಈ ಒಂದು ಅಗ್ನಿವರ್ಣ ನಾಟಕವನ್ನು ಓದಲಿಕ್ಕೆ ಸ್ಕ್ರಿಪ್ಟ್ ಸಹಾಯವನ್ನು ಮಾಡಿದಂತಹ ನನ್ನ ಗೆಳೆಯ ಜೀವನ್ ಪಿಂಟೋ ಅವರಿಗೂ ಕೂಡ ಮೂಲ ರಚನಾಕಾರರ H.S. ವೆಂಕಟೇಶ ಮೂರ್ತಿ ಅವರಾಗಿರ್ಬೋದು, ಮತ್ತು ಈ ಒಂದು ನನ್ನ ನಾಟಕದ ಒಂದು ಸ್ಕ್ರಿಪ್ಟ್ ಸಹಾಯವನ್ನು ಮಾಡಿದ ನನ್ನ ಗೆಳೆಯರಾದಂತಹ ಜೀವನ್ ಪಿಂಟೋರನ್ನ ಇಬ್ಬರಿಗೂ ನೆನಪು ಮಾಡಿಕೊಳ್ತಾ ಒಂದು ಅಗ್ನಿವರ್ಣ ನಾಟಕ ದೃಶ್ಯ 3 ಇದೀಗ ಪ್ರಾರಂಭವಾಗುತ್ತಾ ಇದೆ. ಅಗ್ನಿವರ್ಣ 3ನೇ ದೃಶ್ಯ ಪ್ರಾರಂಭವಾಗುತ್ತಾ ಇದೆ. ಮೇಳದವರು ನರ್ತನ ಗತಿಯಲ್ಲಿ ಚಲಿಸುತ್ತಾ ರಂಗದ ಮಧ್ಯೆ ಬಂದಾಗ ಅವರ ಮೇಲೆ ಮಬ್ಬು ಬೆಳಕು ಕುಣಿಯುತ್ತಲೇ ಮಾತು ಸಾಗುತ್ತದೆ. ಒಬ್ಬ ಅಜ್ಜ ಹಾಡಿನ ಹಾಯಿ ಬಿಚ್ಚಿ, ನೀನು ಹಂಗ ನಡೆದಿ, ನಾವು ಹಂಗ ನಿನ್ನ ಜೋಡಿನೇ ಬಂದು ಈ ಕಾಣದ ನಾಡ್ನಾಗ ಕಣ್ ಬಿಡ್ತಾ ನಿಂತೀವಿ. ಇನ್ನೊಬ್ಬ, ಇಲ್ಲಿ ನೋಡಿದ್ರ ಹಳ್ಳಿ ಮಂದಿ ಎಲ್ಲ ಗೂಳೆ ಹೋಗ್ಲಿಕ್ಕೆ ಹತ್ಯಾರ, ಮರದಾಗ ಎಲೆ ಇಲ್ಲ, ಹೊಲದಾಗ ಬೆಳೆ ಇಲ್ಲ. ಮತ್ತೊಬ್ಬ, ಮನುಷ್ಯರ ತಲೆ ಒಡೆದ್ರು 3 ಕಾಸು ಹುಟ್ಟೋಣಿಲ್ಲ ಅಂತ ಕಳ್ಳ ಕಾಕ ಮಂದಿ ಸೂತ ಪರರಾಜ್ಯಕ್ಕೆ ಹೋಗ್ತಾವ್ರೆ. ಒಬ್ಬ, ಅಜ್ಜ ಈ ದೇಶ ಯಾವುದು? ಈ ದೇಶಕ್ಕೆ ರಾಜ ಅನ್ನೋನು ಯಾವನು? ನೀನು ಹೇಳಿದ್ರೆ ಹೊಟ್ಟೆ ತುಂಬ ಹಾಲು ಕುಡ್ದಂಗೆ ಆದೀತು. ಮುದುಕ, ಎಂಥ ದಡ್ಡ ಮಡ್ಡಿಗಳೋ ನೀವು. ದಿಲೀಪ, ರಘು, ಆಜ, ದಶರಥ ರಾಮ ಇಂಥ ಮಹಾತ್ಮರು ಆಳಿದ ನಾಡೈತಿ ಇದು. ನಾವು ನಿಂತಿರೋ ಊರೇ ಅಯೋಧ್ಯ, ಅಲ್ಲಿ ಹರಿತಿರೋ ಹೊಳೆನೇ ಸರಯು. ಎಲ್ಲ ಇದ್ರವನ, ಎಂಥ ನಾಡಿಗೆ ಎಂಥ ಗತಿ ಬಂದೈತಲ್ಲೋ ಮರಯ. ಎಂಥ ಒಬ್ಬ, ಎಲ್ಲ ಇದ್ರವನ, ಇಂಥ ನಾಡಿಗೆ ಎಂಥ ಗತಿ ಬಂದೈತಲ್ಲೋ ಮರಯ್ಯ. ಈಗ ಈ ನಾಡಿನ ರಾಜ ಯಾರು? ಅದನ್ನಾರ ಹೇಳಪ್ಪ ಮತ್ತೆ. ಮುದುಕ, ಗಳಿಗೆ ಮುಂದ ಹಿಂಗ ಬಂದು ಹಂಗ ಹೋದ್ನಲ್ಲ. ಒಬ್ಬ, ದೀಪದ ಹಿಂದೆ ಹೋಗೋ ನಳ್ಳಿ ನಂಗ ಹೋದ್ನಲ್ಲ ಅವನ. ಮತ್ತೊಬ್ಬ, ಗಾಳಿಪಟದ ಹಿಂದೆ ಬಾಲಂಗೋಚಿ ಥರ ಹೋದ್ನಲ್ಲ ಅವನ. ಮುದುಕ, ಅವನ ಈ ಊರ ದೊರೆ. ಅಗ್ನಿವರ್ಣ, ಶುದ್ಧ ಅಪಾಪೋಲಿ ಇದ್ದಾನವ. ನಿಂಗೇನಪ್ಪ ಬೇಕು? ಮದಿರಾ ಮನಿನಿ 2 ಸಾಕು. ಅಕ್ಕ, ಅಲ್ಲಿ ಕಾಣ್ತದಲ್ಲ ಅದ ಅರಮನೆ. ಮೃದಂಗದ ನಾದ ಹೆಂಗೆ ತುಂಬಿ
ತುಳುಕ್ಲಿಕ್ಕೆ ಹತ್ತೈತೆ ನೋಡು. ಅಲ್ಲಿ 24 ತಾಸು ಅದಾ ಕುಣಿತ, ಅದಾ ಜಲ್ಸ. ಒಬ್ಬ ಹಂಗಾರೆ ಹಲ್ಗಿಂಜಿ ನಾವು ಅಲ್ಲಿ ಹೋಗೋಣಜ್ಜ. ಇನ್ನೊಬ್ಬ ಥೂ ನಿನ್ನ ಜಲ್ಸ ಅನ್ಕೂಡ್ಲ ಹ್ಯಾಂಗ 32 ಹಲ್ಲು ಬಿಡ್ತಾನ ನೋಡಿವ. ಒಬ್ಬ ನಂಗೆ ಅದಾವಪ್ಪ, ಬಿಡ್ತೀನಿ, ನಿಂಗೆ ಬಿಡ್ಲಿಕ್ಕಾದೀತಾ ಮತ್ತು? ಇನ್ನೊಬ್ಬ ಒಂದು ಒದ್ರೆ ಇರೋವೆಲ್ಲ ಹೊರಗೆ ಬರ್ತವೆ ನೋಡು. ಮುದುಕ ಈ ದಡ್ಡ ಬಡ್ಡಿಗೊಳ ಸುಮ್ಕಿರಿ ತಣಮುತ್ತು ಹಿಂಗ ಇಲ್ಲದ ರಂಬಾಟ ಮಾಡಿದ್ರೆ ಸಿಪಾಯಿ ಮಂದಿ ಬಂದು ಹೊಳೆಗೆ ತಳ್ಳ್ಯಾರು. ಒಬ್ಬ ಸುಮ್ಕಿರಲೇ ಬೇರೆ ದಾಟಿಲಿ. ಅಜ್ಜ ಹೆಂಗೋ ನೀನು ಅಜ್ಜ ಅದಿ, ಆ ರಾಜಂಗ 4 ಬುದ್ಧಿ ಮಾತು ಹೇಳಬಾರ್ದು. ಮುದುಕ ಹೇಳಿದ್ರ ಅವ ಕೇಳಬೇಕಲ್ಲಪ್ಪ. ಒಬ್ಬ ಹೇಳೋದು ನೀನು ಹೇಳು, ಕೇಳೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಮುದುಕ ಚಲೋಟ್ನ ಮಾತು ಹೇಳ್ದೆ, ನಮ್ಮ ಕೆಲಸ ನಾವು ಮಾಡೋದ ಧರ್ಮ. ಮತ್ತೊಬ್ಬ ಅಜ್ಜ ಒಬ್ಬನೇ ಹೋಗತಿ. ಮುದುಕ ಯಾಕಪ್ಪ ಜೋಡಿ ನೀನು ಬರೋನೇನೋ. ಮತ್ತೊಬ್ಬ ರಾಜ್ಯಕೋಶ ಸಮೇತ ಮುಳುಗ್ತಿರೋ ರಾಜನ್ನ ಎತ್ತಲಿಕ್ಕೆ ನಾನು ಜೋಡಿ ಇದ್ದಿದ್ರೆ ಪಾಡಿತ್ತನ. ಮುದುಕ ಯಾಕೆ ಆಗ್ಬಾರ್ದಪ್ಪ, ಕಾಲಿಲ್ದೋನ ಕೈಯಾಗಿನ ಕೋಲಿನಂಗ ನೀನು ನನ್ನ ಜೋಡಿನೇ ಬಾ. ನಾನು ಹಾಡಿದರೆ ಸೋ ಅನ್ನಕ್ಕಾದರೂ ಒಂದು ಕುಳ ಜೋಡಿ ಇದ್ರ ಪಾಡು. ಮುದುಕ ಹಾಡು ತೊಡಗುತ್ತಾನೆ. ಕೇಳೋ ತಮ್ಮ ಹೇಳುವಂಥ ಬುದ್ಧಿ ಮಾತ, ಕಣ್ಣ ಮುಂದ ಕುಳಿತ ಅಣ್ಣ ನಿಂಗ ಒಳಿತ, ಮುದಿ ಮಂದಿ ಹೇಳ್ತಾರ ತಿದ್ದೋ ಮಾತ. ನರ್ತನ ಸಾಗಿರುವಂತೆಯೇ ಬೆಳಕು ಮಂದವಾಗುತ್ತದೆ. ಈಗ ಕತ್ತಲಲ್ಲಿ ಬೋರ್ಗೆರುವ ಮೃದಂಗನಾದ, ನರ್ತಕಿಯರ ಗೆಜ್ಜೆ ದನಿ, ನಗೆ. ರಂಗದ ಮೇಲೆ ಬೆಳಕಾದಾಗ ಅಗ್ನಿವರ್ಣ ಅನೇಕ ತರುಣಿಯರ ಮಧ್ಯೆ ಶೃಂಗಾರ ವಿಲಾಸದಲ್ಲಿ ತೊಡಗಿದ್ದಾನೆ. ಒಳ್ಳೆ ಪ್ರಾಯದ ಹುಡುಗಿಯರಡೆ ಕೊಳವೆ ತಳುಕ್ಯದೆ ಒಳಗೈತೆ ಒಂದು ನೆಲಮನೆ, ಜಲಸ ನಡೆಸವನೆ ಚಾಚಿದ್ರೆ ಬೆಳ್ಳ ಮುಳ್ಳ ಹಂಗೆ, ಬಿಲ್ಲು ಮುರಿದಂಗೆ ಹುಬ್ಬು ಮುರಿತವ್ರೆ ಬಿಟ್ಟು ಬಿರುಗಣ್ಣ ನೋಡ್ತಾರಣ್ಣ. ಇರುಳಲ್ಲ ಬ್ಯಾರೆ ಕಡೆ ಹೊಳ್ಳಿ ಬಂದವನೇ ಮಳ್ಳಿ, ಮುಖದಾಗ ಇನ್ನೂ ತುಟಿ ಗುರುತು ಐತನ್ನೋದೋ ಮರೆತು ಮುಗಿತಾನ ತನ್ನ ಕೈ. ಬೇಕಾದ ಬೈಯಿ ಮುಟ್ಟಬೇಡಿ ಬಂದ್ರೆ ಮುಖ ತಿರುವುತ್ತಾರೆ, ಕೆರಳ್ಯಾನ ರಾಯ ಇನ್ನಷ್ಟು ಬ್ಯಾಡ ಅಂದಷ್ಟು. ಈಗ ವೇದಿಕೆಯ ಮಧ್ಯಕ್ಕೆ ಬಂದು ಮೇಳದ ಮುದುಕ ಮಂತ್ರಿಯ ಹಾಗೆ ಮಾತಾಡತೊಡಗುತ್ತಾನೆ. ಮಂತ್ರಿ ತಮ್ಮ ಅಗ್ನಿವರ್ಣ ಕುಣಿತ ಸಾಗೇ ಇದೆ. ನಿನ್ನ ಜಲ್ಸ ಚಣ ಮುತ್ತು ನಿಲ್ಲಿಸಿ ನಾನು ಹೇಳೋ 4 ಮಾತು ನದರಿಟ್ಟು ಕೇಳಪ್ಪ. ಅಗ್ನಿವರ್ಣ ಎಲ್ಲ ಇವನ ನೀನು ಇಲ್ಲಿಗೋ ಬಂದ್ಯಾ? ಮಂತ್ರಿ ನಾನು ನಿನ್ನ ಅಪ್ಪನ ಬಾರೋ ಹೋಗೋ ಗೆಣಕಾರ, ಹಾಗಾಗಿ ನಾನು ನಿನ್ನ ತಂದೆ ಒತ್ತಿನ ತಂದೆ ಇದ್ದೀನಿ. ಈ ಅರಮನೆಯೊಳಗ ನನ್ನ ತಡೆಯೋ ಮಂದಿ ಯಾರಿದ್ದಾರು? ಅಗ್ನಿವರ್ಣ ನನ್ನ ತಂದೆ ಒತ್ತಿನ ತಂದೆ ಅನ್ನೋ ಕಾರಣಕ್ಕೆ ನಾನಾದರೂ ಸುಮ್ಮನಿದ್ದೀನಿ. ಅದೇನು ಹೇಳೋದಿದೆಯೋ ಅದನ್ನು ಬೇಗ ಹೇಳಿ ಜಾಗ ಖಾಲಿ ಮಾಡು.
ಮಂತ್ರಿ: ಅಪ್ಪ ಅಗ್ನಿವರ್ಣ, ರಾಜ್ಯಭಾರ ನಮ್ಮ ತಲೆ ಮೇಲೆ ಹಾಕಿ ಈ ಅರಮನೆಯೊಳಗ ನಿನ್ನ ಕಾರುಬಾರು ನಡೆಸ್ಲಿಕ್ಕೆ ಹತ್ತಿದ್ದಿ. ಪ್ರವರ್ತತಾಂ ಪ್ರಕೃತಿ ಹಿತಾಯ ಪಾರ್ಥಿವ ಅಂತಾರೆ ಬಲ್ಲ ಮಂದಿ. ಜನರ ಹಿತ ಸಾಧಿಸೋದ ರಾಜನ ಕರ್ತವ್ಯ. ರಾಜ ಯಾವನಂತಿ? ಯಾವನು ರಾಜ ಅಲ್ಲೋ ಅವನೇ ರಾಜ. ಪ್ರಜೆಗಳ ಸೇವೆ ಮಾಡೋನು ರಾಜ. ಆದರೆ ನೀನು ಪ್ರಜೆಗಳ ಸೇವೆ ಮಾಡೋದು ಬಿಟ್ಟು ಅಂತಃಪುರದ ಹೆಣ್ಣು ಮಕ್ಕಳ ಸೇವೆ ಮಾಡ್ಲಿಕ್ಕೆ ಹತ್ತಿದ್ದಿ. ಹುಡುಗಿಯರ ನಗೆ. ರಾಜ ಕೋಪಗೊಳ್ಳುತ್ತಾನೆ. ಅಗ್ನಿವರ್ಣ: ಬಂದ್ ಮಾಡು ನಿನ್ನ ಬಾಲಬೋಧೆ. ವಯಸ್ಸಾದ ಜೀವ ಅಂತ ಮರ್ಯಾದೆ ಕೊಟ್ಟರೆ ನೀನು ನನ್ನ ಬುಡಕ್ಕೆ ಬಿಸಿ ನೀರು ಬಿಡ್ತೀ? ಮಂತ್ರಿ: ನಾನು ಹೇಳೋದು ವಸಿ ಕೇಳ್ತಮ್ಮ. ಅಗ್ನಿವರ್ಣ: ಕೇಳೋಕ್ಕೆ ನಾನು ಸುತರಾಮ್ ತಯಾರಿಲ್ಲ. ಮಂತ್ರಿ: ನೀನು ಕೇಳು ಬಿಡು, ನಾನಂತೂ ಹೇಳೋದು ಹೇಳೇ ಹೋಗೋ ಅಂತವ. ಅಗ್ನಿವರ್ಣ ಕಾಲು ಚಾಚಿ ಕೂತಿದ್ದಾನೆ. ಪಾನ ಪಾತ್ರೆಗೆ ಸಖಿಯರಿಂದ ಮಧುವನ್ನು ಹಾಕಿಸಿಕೊಂಡು ಇಂಟುತ್ತಿದ್ದಾನೆ. ಮಂತ್ರಿ: ಪ್ರಜಾಮಂದಿ ಎಲ್ಲ ಹೊಟ್ಟೆಗೆ ಕೂಳಿಲ್ದೆ ಗೂಳೆ ಹೋಗ್ಲಿಕ್ಕೆ ಹತ್ಯಾರೋ. ಮಳಿ ಇಲ್ಲ, ಬೆಳೆ ಇಲ್ಲ, ದುಡಿಯೋಣ ಅಂದರೂ ಕಾಮಗಾರಿ ಇಲ್ಲ. ಅವರಾದರೂ ಏನು ಮಾಡ್ತಾರೆ ಪಾಪ. ಸುತ್ತ ವೈರಿ ರಾಜರು ಹೊಂಚು ಹಾಕ್ಲಿಕ್ಕೆ ಹತ್ಯಾರು. ದಕ್ಷಿಣದ ಕೋಸಲದ ಮ್ಯಾಗ ದಾಳಿ ಆಕತಿ ಅಂತ ಸುದ್ದಿ ಬಂದೈತಿ. ರಾಜ್ಯ ಉಳಿಸೋಕೆ ಈಗ ಒಂದು ದಾರಿ ಇರೋದು ನೋಡಪ್ಪ. ಅಗ್ನಿವರ್ಣ: ಕೇಳ್ತಿದ್ದಿ? ಅಗ್ನಿವರ್ಣ: ಕಿವಿ ಇದಾವಲ್ಲ, ಏನು ಮಾಡೋಕ್ಕೆ ಸಾಧ್ಯ. ಮಂತ್ರಿ: ಅರಮನೆ ಕಾಸ ಬೊಕ್ಸ ತೆಗೆದು ಪ್ರಜೆಗಳಿಗೆ ಸೇನಾ ಮಂದಿಗೆ ಹಂಚೋದೊಂದೇ ಈಗ ಉಳಿದಿರೋದು ದಾರಿ. ಅಗ್ನಿವರ್ಣ ತಕ್ಷಣ ಎದ್ದು ನಿಂತು: ಅರಮನೆ ಕಾಸ ಬೊಕ್ಸ ಯಾರಪ್ಪಂದಪ್ಪ ಮಂತ್ರಿ? ಅದನ್ನು ತೆಗೆದು ಬೀದಿನಲ್ಲಿ ಚೆಲ್ಲಾಡು ಅಂತೀಯಾ? ಮಂತ್ರಿ: ಅರಮನೆಯಾಗ ಚೆಲ್ಲಾಡೋದ್ರೆ ಅರೆಭಾಗ ಬಿದ್ಯಾಗ ಚೆಲ್ಲಾಡಿದ್ರೆ ಜನ ಬದುಕ್ತಾರ? ಅಗ್ನಿವರ್ಣ: ಸಾಯ್ಲಿ ಬಿಡು ಜನ, ಬದುಕಿ ಯಾವ ರಾಜ್ಯ ಆಳ್ಬೇಕಾಗಿದ್ದಾವು? ಮಂತ್ರಿ: ಒಂದು ಹಸು ಉಳಿಸೋದಕ್ಕ ಪ್ರಾಣನೇ ಬಿಡೋಕೆ ತಯಾರಾದ ದಿಲೀಪ ಮಹಾರಾಯ ಅಂಥ ವಂಶದಾಗ ಹುಟ್ಟಿ ಇಂಥ ಮಾತಾಡ್ತಿ? ಆ ದಿಲೀಪ ರಾಯ ಮಗ ರಘು ಮಹಾರಾಯ ಎಂತವನಿದ್ದ. ಅವ ದಿಗ್ವಿಜಯ ಮಾಡಿ ಜಗತ್ತೇ ಗೆದ್ದುಕೊಂಡು ಬಂದ. ಯಾಕೆ ಜಗತ್ತಿನಾಗ ಒಂದು ಸರಿಯಾದ ವ್ಯವಸ್ಥೆ ತರಲಿಕ್ಕೆ ಶಿವಾಯಿ ದಾಳಿದಂಗ ಮಾಡಲಿಕ್ಕಿಲ್ಲ. ಗಿಡ ಕಿತ್ತು ನಟ್ರ ಚೆಂದಾಗಿ ಬೆಳೀತಾವು. ಅದಕ್ಕೆ ಅವ ರಾಜರನ್ನ ಕಿತ್ತು ನಡ್ಕೊತ ಬಂದ. ಅವರು ಕೊಟ್ಟ ಕಪ್ಪ ಕಾಣಿಕೆ ತಂದು ಅರಮನೆ ಬೊಕ್ಸ ತುಂಬ್ದ. ಅದ್ರದ್ದು ತನ್ನ ಸ್ವಂತ ಭೋಗಕ್ಕ ಅಂತ ತಿಳಿದು ವಿಶ್ವಜಿತ್ ಯಾಗ ಮಾಡಿ ತಂದ ಸಂಪತ್ತೆಲ್ಲ ಪ್ರಜಾಜನಕ್ಕಾಗಿ ದಾನ ಮಾಡಿದ ನಿಚ್ಚಳಾದ. ಕೌತ್ಸ ಅನ್ನೋ ಮುನಿಕುಮಾರ 14 ಕೋಟಿ ಚಿನ್ನದ ನಾಣ್ಯ ದಾನ ಕೇಳೋದಕ್ಕೆ ಅಂತ ಅರಮನೆಗೆ ಬಂದಾಗ ಮಣ್ಣಿನ ಕುಡುಕ್ಯಾಗ ಅವನು ಕಾಲು ತೊಳೆದ. ಗೊತ್ತಾಯ್ತಾನ ನಿಂಗ? ಮಂತ್ರಿ ಲಘು ಬಗೆಯಿಂದ: ಇನ್ನು ಮುಂದಿನ
ದೃಶ್ಯದ ಭಾಗವನ್ನು ಮುಂದಿನ ದಿನಗಳಲ್ಲಿ ನಾವು ಅದರಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ